ಏನಮ್ಮ ನೀನು ಕಂಡೋರ್ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಿದೀಯಾ? ಇಲ್ಲ ಮೇಡಮ್, ನಮಗೆ ಗಲಾಟೆ ಮಾಡೋ ಉದ್ದೇಶ ಇಲ್ಲ. ನಾವು ಆಗ್ಲಿಂದ ಕಾಯ್ತಾ ಇದ್ದೀವಿ. ನಮಗೆ ಬೇಕಾಗಿರೋರು ಈ ಮನೆ ಒಳಗಡೆ ಇದ್ದಾರೆ. ಅವ್ರನ್ನ ಭೇಟಿ ಮಾಡಕ್ ಬಂದಿದ್ದೀವಿ ಮೇಡಮ್. ಅದ್ಯಾರಮ್ಮ ಬೇಕಾದವರು? ಮೇಡಮ್, ನನ್ನ ಫ್ರೆಂಡು ನನ್ನ ಮನೇಲಿದ್ದಾನೆ. ಅವನಿಗೆ ಇವಳ ಮುಖ ನೋಡಕ್ಕೂ ಇಷ್ಟ ಇಲ್ಲ. ಸುಮ್ಮನೆ ಒಂದು ಟಾರ್ಚರ್ ಮಾಡ್ತಿದ್ದಾಳೆ. ಮೊದ್ಲು ಇವಳನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗಿ. ಇರಮ್ಮ, ಮಾತೆತ್ತಿದ್ರೆ ಅರೆಸ್ಟ್ ಅನ್ಬೇಡ. ಇರು ಒಂದ್ ನಿಮಿಷ. ನೀನ್ ಹೇಳಮ್ಮ, ಬೇಕಾದವರು ಅಂದ್ರೆ ಯಾರು? ಮೇಡಮ್ ಅವರ ಏನಂತ ನಾನು ಅಣ್ಣ, ಲಕ್ಷ್ಮವ್ವ, ಇಂಥ ಹೊತ್ನಾಗೂ ನಾವು ಹೇಳಿಲ್ಲ ಅಂದ್ರೆ ತಪ್ಪಾಗ್ತೈತಿ. ಬೇಡ ಅಣ್ಣ. ನಾನು ಆದಿ ಮದುವೆ ಆಗಿರೋದು ಕಾಲೇಜಲ್ಲಿ ಯಾರಿಗೂ ಗೊತ್ತಿಲ್ಲ. ಆದಿಗೆ ಅದನ್ನ ಹೇಳ್ಕೊಳ್ಳೋದು ಇಷ್ಟನೂ ಇಲ್ಲ. ಅಲ್ಲವ, ಪ್ಲೀಸ್ ಅಣ್ಣ. ಏನಮ್ಮ ಅದು? ನೀವೇ ಮಾತಾಡ್ತಿದ್ದೀರಾ? ಏನೋ ಸ್ಕೀಮ್ ಹಾಕೊಂಡು ಬಂದಿದ್ದಾರೆ ಮೇಡಮ್. ಇಬ್ರು ಒಂದ್ ಹುಡ್ಗನ್ಗೋಸ್ಕರ ಕಿತ್ತಾಡ್ತಿದ್ದೀರೇನ್ರಮ್ಮ? ಅಯ್ಯೋ ಇಲ್ಲ ಮೇಡಮ್, ಆದಿ ಮನೆ ಬಿಟ್ಟು ಬಂದಿದ್ದಾನೆ. ಅವನನ್ನ ಕರಿಯಕ್ಕೆ ಅಂತ ಬಂದಿದ್ದೀವಿ. ಪ್ಲೀಸ್ ಮೇಡಮ್, ಅವ್ರನ್ನ ಆಚೆ ಬರೋದಕ್ಕೆ ಹೇಳಿ. ಅವ್ನ್ ವಾಪಸ್ ಬರಲ್ಲ. ಅವನ್ ಯಾರಮ್ಮ? ಅವನನ್ನ ಕರಿ. ಮನೇಲಿರೋನ ಕಾರಣ ಇಲ್ಲದೆ ಬರೋಕ್ ಹೇಳೋ ರೈಟ್ಸ್ ನಿಮ್ಗಿಲ್ಲ ಮೇಡಮ್. ಏನೇ ಇದ್ರು ನಾನು ಹೈಯರ್ ಆಫೀಸರ್ ಹತ್ರ ಮಾತಾಡ್ಕೋತೀನಿ. ನಮ್ಮ ಅಪ್ಪ ಯಾರಂತ ಗೊತ್ತಾ? ಓ, ಕೇಳಿಸ್ಕೊಂಡ್ರೇನ್ರಿ ಕಾನ್ಸ್ಟೇಬಲ್? ಏನಮ್ಮ, ನಮ್ಮ ಮೇಡಮ್ ಗಿಂಡ ಯಾರಿದ್ದಾರೆ ಅಂತ ತಿಳ್ಕೊಂಡಿದ್ಯಾ? ವೇಟ್, ನಾನು ಫೋನ್ ಮಾಡ್ತೀನಿ. ಏ ಇರಮ್ಮ. ರೀ ಸಂದೇಶ್, ಇವ್ರಿಬ್ರು ಬಂದು ಇವ್ರ ಮನೆ ಹತ್ರ ಗಲಾಟೆ ಮಾಡಿದ್ದಾರೆ. ಇವ್ರನ್ನ ಹೇಳ್ಕೊಂಡು ಹೋಗೋಣ ಬನ್ರಿ. ಮೇಡಮ್ ಅವರ, ನಾ ಹೇಳೋದು ಕೇಳ್ರಿ. ಎಲ್ಲ ಸ್ಟೇಷನ್ ಅಲ್ಲಿ ಹೇಳು ಬಾ. ಲಕ್ಷ್ಮವ್ವ, ನಾನು ಕ್ಷಮಿಸ್ಬಿಡ್ರಿ. ಖರೆ ಏನಂತ ನಾ ಹೇಳ್ಬಿಡ್ತೀನಿ. ಮೇಡಮ್ ಅವರ, ಲಕ್ಷ್ಮವರು ಬೇರೆ ಯಾರು ಅಲ್ರಿ, ನಮ್ಮ ಆದಿಯನ್ನ. ಒಂದ್ ನಿಮಿಷ. ಮೇಡಮ್, ವೆರಿ ಸಾರಿ ಇದರಲ್ಲಿ ನಿಮ್ಮನ್ನು ಇನ್ವಾಲ್ವ್ ಮಾಡಿದ್ದಕ್ಕೆ. ಇದು ನಮ್ಮ ಪರ್ಸ್ನಲ್ ವಿಷಯ. ಅವ್ರನ್ನ ಬಿಟ್ಬಿಡಿ. ಏನ್ ಆಟ ಆಡ್ತಿದ್ದೀರಾ? ಆದಿ, ವೈ ಆರ್ ಯು ಸ್ಟಾಪಿಂಗ್ ದೆಮ್? ಅರೆಸ್ಟ್ ಮಾಡಲಿ ಬಿಡು. ಶಮಿ, ನೀನು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಪೊಲೀಸವ್ರನ್ನೆಲ್ಲ ಏನಕ್ಕೆ ಕರೆಸ್ತಾರೆ? ಮೇಡಮ್, ವಿ ಆರ್ ರಿಯಲಿ ಸಾರಿ. ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನಾನು ಇಲ್ಲಿದ್ದೀನಿ ಅಂತ ಇವ್ರಿಗೆ ಇನ್ಫಾರ್ಮ್ ಮಾಡಿರಲಿಲ್ಲ. ಸೊ ಕನ್ಫ್ಯೂಸ್ ಆಗಿ ನನ್ನ ಕರೆಯಕ್ಕೆ ಬಂದಿದ್ದಾರೆ. ನಿಮ್ ಆಟಗಳಿಗೆ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಾಡ್ಬೇಕೇನ್ರಿ? ಸಾರಿ ಮೇಡಮ್. ಇನ್ಮೇಲೆ ಫೋನ್ ಮಾಡಕ್ ಮೊದ್ಲೇ ಸ್ವಲ್ಪ ಯೋಚನೆ ಮಾಡಿ ಮಾಡಮ್ಮ. ಇಲ್ಲ ಅಂದ್ರೆ ಮೊದ್ಲು ನಿನ್ನನ್ನು ಕರ್ಕೊಂಡು ಹೋಗ್ಬೇಕಾಗುತ್ತೆ. ಬನ್ರಿ. ಏನೋ ದೊಡ್ಡ ಗಲಾಟೆ ಆಗುತ್ತೆ ಅನ್ಕೊಂಡೆ, ಟುಸ್ ಆಗೋಯ್ತಲ್ರಿ. ನನಗೆ ಯಾಕೋ ಇಬ್ರು ಹುಡುಗಿರು ಅವನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಡೌಟ್ ಕಣ್ರಿ. ಸುಮ್ಮನೆ ಬಾರೆ, ನಿಮ್ಗೆ ಎಲ್ಲರ ಮೇಲೂ ಅನುಮಾನನೇ ರೀ. ಏಯ್, ಯಾಕೆ ಬಂದೆ ಇಲ್ಲಿ? ಆದಿ ಪ್ಲೀಸ್ ವಾಪಸ್ ಬಾ. ಬಾಯಿ ಮುಚ್ಕೊಂಡು ಹೋಗ್ತಾ ಇರು. ನಾನು ಬರಲ್ಲ. ಆದಿ, ಏಯ್, ನಿನಗೆಷ್ಟು ಧೈರ್ಯ ಇದ್ರೆ ಆದಿ ಕೈ ಹಿಡಿತೀಯ? ತೆಗಿಯ ಕೈನಾ. ಏನ್ ಹಾಗೆ ನೋಡ್ತಿದ್ಯಾ? ನೋಡು, ನಾನು ನಿನ್ನ ಹತ್ರ ಮಾತಾಡೋದಕ್ಕೆ ಬಂದಿಲ್ಲ. ಆದಿ ಪ್ಲೀಸ್, ಆದಿ ಬಾ, ಮನೆಗೆ ಹೋಗೋಣ. ಬಿಡೆ ಕೈ. ಆದಿ ಪ್ಲೀಸ್, ಆಟ ಮಾಡಬೇಡ. ಮನೇಲಿ ಎಲ್ಲರೂ ಟೆನ್ಷನ್ ಅಲ್ಲಿದ್ದಾರೆ. ಬಾ ಆದಿ. ಹೌದ್ರಿ ಆದಿ ಅನ್ನಾರ. ಕೈ ಬಿಡ. ಆದಿ ಅನ್ನಾರ, ಲಕ್ಷ್ಮಣ್ ಬಗ್ಗೆ ಮನ್ಯಾಗ ಎಲ್ಲರೂ ತಪ್ಪು ತಿಳ್ಕೊಂಡಾರ್ರಿ. ಇಬ್ಬರು ನೋಡ್ಬೇಕ ಏನ ಜಗಳ ಇರ್ಬೋದ್ರಿ, ಆದ್ರೆ ನನ್ನ ಹೆಂಡತಿ ಅದನ್ನ ದೊಡ್ಡದು ಮಾಡಿ ಹಾಕ್ಬಿಟ್ಟಾಳ್ರಿ. ದೊಡ್ಡ ಎಡವಟ್ಟು ಮಾಡಿಟ್ಟಲ್ಲ. ನೀವು ಲಗ್ನ ಮನೆಗೆ ಬರ್ರಿ. ಮೂಲಿ ಮನೆ, ಈ ವಿಷಯದಲ್ಲಿ ನೀವು ತಲೆ ಹಾಕಬೇಡಿ. ಅಲ್ರಿ ಅದೇನಾರ, ನೀವು ನನ್ನ ಪರ ಮಾತಾಡ್ತಾ ಇದ್ದೀರೋ ಅಥವಾ ಇವಳ ಪರನೋ? ಆದಿ, ನಾನು ನಿನ್ ಜೊತೆ ಜಗಳ ಆಡೋದಕ್ಕೆ ಬಂದಿಲ್ಲ. ಆದಿ, ಮನೇಲಿ ಎಲ್ಲರೂ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ನಾನು ನಿನಗೆ ಹೊಡೆದೆ ಅಂತ ಮಾತಾಡ್ತಿದ್ದಾರೆ. ಪ್ಲೀಸ್ ಆದಿ, ಬಂದು ಸತ್ಯ ಏನು ಅಂತ ಹೇಳು. ಶಬಾಷ್, ಪರವಾಗಿಲ್ಲ. ನಾನು ಅನ್ಕೊಂಡ ಹಾಗೆ ಆಗಿದೆ. ಹಾಗಾದ್ರೆ ನಾನು ನಿನಗೆ ಮೊದಲೇ ಹೇಳಿದ್ದೆ,
ಹೊರಟೋಗು. ನೀನ್ ನನ್ನ ಎದುರಾಕೊಂಡೆ, ಈಗ ಅನ್ಭವ್ಸ್. ಆದಿ, ನೀನ್ ಅವಳ ಹತ್ರ ನಿಂತ್ ಮಾತಾಡ್ತಿರೋದೇ ತಪ್ಪು. ಶಿ ಇಸ್ ನಾಟ್ ವರ್ತ್ ಆದಿ. ಬಾ ಆದಿ, ಒಳಗ್ ಹೋಗೋಣ. ಆದಿ, ಒಂದ್ ನಿಮಿಷ. ಇವಳನ್ನ ಪೊಲೀಸ್ ಅವ್ರ ಕೈಗೆ ಹಿಡ್ಕೊಂಡು ಹೋಗಕ್ ಬಿಡ್ಬೇಕಿತ್ತು. ಯು ಮೇಡ್ ಅ ಮಿಸ್ಟೇಕ್. ನನ್ನನ್ನು ಪೊಲೀಸ್ ಹಿಡ್ಕೊಂಡು ಹೋಗಿದ್ರೆ ತಾತನ ಹತ್ರ ನೀನೇನು ಉತ್ತರ ಕೊಡ್ತಾ ಇದ್ದೆ ಆದಿ? ನೋಡು, ನೀನೇ ಈಗ ಬರ್ಲಿಲ್ಲ ಅಂದ್ರೆ ನಾನು ತಾತಂಗೆ ಹೇಳ್ಬೇಕಾಗತ್ತೆ. ಏನೇ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ತಾತನ್ಗೆ ಹೇಳ್ತೀಯಾ? ಹೇಳ್ಕೊ ಹೋಗೋ, ಅವರಿಗೂ ಹೇಳ್ತೀನಿ ಇವಳಿರೋ ಮನೇಲಿ ನಾನಿರಲ್ಲ ಅಂತ. ಅಕ್ಕ, ಲಕ್ಷ್ಮಿ ಅಕ್ಕ, ಆದಿ ಸಿಕ್ಕಿದನಕ್ಕ. ನಾನು ಬೇಗ ಕರ್ಕೊಂಡು ಬರ್ತೀನಿ. ನೀವು ಮನೇಲಿ ಎಲ್ಲರಿಗೂ ಹೇಳಿ ಗಾಬರಿ ಆಗ್ಬೇಡಿ ಅಂತ. ಕರ್ಕೊಂಡ್ ಬರ್ತೀಯಾ? ಚಾನ್ಸೇ ಇಲ್ಲ. ನೀನ್ ಮನೆಯಿಂದ ಹೋಗೋವರೆಗೂ ನಾನ್ ಮನೆಗೆ ಬರಲ್ಲ. ಲಕ್ಷ್ಮಿ, ಲಕ್ಷ್ಮಿ, ಇಲ್ಲೇ ಶಮಿತಾ ಮನೇಲಿದಾನಕ್ಕ. ಲಕ್ಷ್ಮಿ ಅಕ್ಕ, ಇಬ್ರು ಮೊದಲು ಆಸ್ಪತ್ರೆಗೆ ಬನ್ನಿ. ಹಾಸ್ಪಿಟಲ್ಗ? ಏನಾಯ್ತಕ್ಕ? ನೋಡು, ನಂಗೆ ಸಮಾಧಾನ ಮಾಡಕ್ ಬರ್ಬೇಡ. ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ? ಯಾರೇ ಫೋನ್ ಮಾಡಿದ್ದು? ಆದಿ, ಆತಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತೆ ಆದಿ. ಊರಲ್ಲಿ ಪೊಲೀಸ್ನವರು ಯಾರ ಮನೆಗೆ ಬಂದಿದ್ರು ಬೇಜಾರಾಯ್ತಿರ್ಲಿಲ್ಲ. ನಿಮ್ಮನೆ ಬಂದ್ರಲ್ಲ ಎಸದಕ್ಕ, ಆತಿಗೆ ಬೇಜಾರಾಯ್ತು. ಅಂಥದ್ದು ಏನಕ್ಕಾಯ್ತು? ನಿಮ್ಮನೆ ವಿಷಯ ನಮಗೆ ಬೇಡ ಅಂದ್ರೆ ನಿಮ್ಮಲ್ಲೇ ಇರ್ಲಿ ಬಿಡಪ್ಪ. ಅಪ್ಪ ಇಲ್ದಿರೋ ತಬ್ಲಿ ಮಗ ಏನಾಯ್ತು ಅಂತ ಗಾಬರಿಯಿಂದ ಕೇಳ್ದೋ ಕಣಪ್ಪ. ಅಂಥದ್ದೇನಿಲ್ಲ, ಸುಮ್ಮನೆ ವಿಚಾರಿಸ್ಕೊಂಡು ಹೋಗಕ್ಕೆ ಬಂದಿದ್ರು ಅಷ್ಟೇ. ಅಂಥದ್ದು ಏನಿಲ್ಲ ಅಂದರೆ ಏನು ವಿಷಯ ಇಲ್ದಲೇ ಬರ್ತಾರಾ? ನಿಮ್ಮ ಅಮ್ಮನ ಮಕ್ಕ ನೋಡೋಕ್ಕಾಯ್ತಾ ಇಲ್ಲ. ಅಲ್ಲ ಸಂಜೀವಣ್ಣ, ಒಳ್ಳೇದು ಕೆಟ್ಟದು ಅಂತ ಹೇಳ್ಬಿಟ್ರೆ ನಾವು ನಿಮ್ಮ ಜೊತೆಯಲ್ಲಿದ್ದು ನಾವು ಸ್ವಲ್ಪ ಹೆಲ್ಪ್ ಮಾಡ್ತೀವಿ. ನೋಡಿ, ನೀವೆಲ್ಲರೂ ಅಂದ್ಕೊಂಡಿರೋ ಹಾಗೆ ಕೆಟ್ಟದೇನೂ ಆಗಿಲ್ಲ. ಆ ಥರ ಏನಾದರೂ ಇದ್ದಿದ್ರೆ ನಾವು ಊರ ಜನರ ಹತ್ರ ಹೇಳ್ಕೊಳ್ದೆ ಇನ್ನು ಯಾರ ಹತ್ರ ಹೇಳ್ಕೊಳ್ತಾ ಇದ್ವಿ ಹೇಳಿ?